ಕರ್ನಾಟಕ ರಾಜ್ಯದ ಒಬ್ಬ ಮಂತ್ರಿ ಅದಾನ್ರಿ. ಕರ್ನಾಟಕ ರಾಜ್ಯದಾಗ ಲಕ್ಷಾಂತರ ಫ್ಯಾನ್ ಅಂತ ತಿಳ್ಕೊಂಡಿದ್ರು. ಆದರೆ ಈಗ ನೆರೆಯ ಜಿಲ್ಲೆ ಮಹಾರಾಷ್ಟ್ರದಲ್ಲಿ ಗುಡುಗು ಅಭಿಷಾನ ಇವನೆಂಥ ಮಂತ್ರಿ ಅಂತೀರಿ ನೀವು. ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಹುದ್ದೆಗಳನ್ನು ಪಡೆದುಕೊಂಡು ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿ ಇವತ್ತು 7 ಕೋಟಿ ಜನಸಂಖ್ಯೆಯನ್ನು ಪ್ರೀತಿ ವಿಶ್ವಾಸದಿಂದ ಹೃದಯದಿಂದ ಗೆದ್ದಂಥ ಈ ವ್ಯಕ್ತಿ ಕರ್ನಾಟಕಕ್ಕೆ ಸೀಮಿತ ಅಂತ ತಿಳ್ಕೊಂಡಿರಿ. ಆದರೆ ಕಳೆದ 4-5 ದಿನಗಳಿಂದ ಇದೇ ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರು ಸಲುವಾಗಿ ಅಖಾಡಕ್ಕೆ ಇಳಿದಾರ. ಅಲ್ಲಿಯೂ ಲಕ್ಷಾಂತರ ಅಭಿಮಾನಿಗಳ್ರಿ. ಎಷ್ಟು ಸೆಲ್ಫಿ ಹೊಡ್ಕೊಳಕತ್ತಾರ, ಎಷ್ಟು ಮಂದಿ ಶರಬತ್ತು ಕುಡ್ಸಾಕತ್ತಾರ, ಎಷ್ಟು ಮಂದಿ ಆಮಂತ್ರಣ ಕೊಡಾಕತ್ತಾರ. ಇವನೆಂತ ಅದ್ಭುತ ಮಂತ್ರಿ, ಅವನೇ BZ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್ ಅಂದ ತಕ್ಷಣ ಕೆಲವು ವಿಕಲಚೇತನರು, ಬಡವರು, ಕರಳು ಕಿತ್ತು ಬರುವಂಥ ಕರುಣಾಜನಕ ಪರಿಸ್ಥಿತಿಯವರು ಇವತ್ತು BZ ಜಮೀರ್ ಅಹ್ಮದ್ ಖಾನ್ ಹೆಸರು ಕೇಳಿದ ತಕ್ಷಣ ಎಷ್ಟೊಂದು ಖುಷಿಯಿಂದ ನೀವು ನಲದಾಡ್ತೀರಿ. ಭೇಟಿಯಾಗಕ್ಕೆ ಬೆಂಗಳೂರಿಗೆ ಹೋಗ್ತೀರಿ. ಎಷ್ಟು ಪ್ರಯತ್ನ ಪಟ್ಟು ನೀವು ಭೇಟಿ ಸಹಿತ ಆಗಿ ಸಫಲ ಆಗುತ್ತೀರಿ. ಅದೇ ರೀತಿ ತೆಲಂಗಾಣದಲ್ಲಿಯೂ ಸಹಿತ ಅಖಾಡಕ್ಕೆ ಇಳಿದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಮಾಡಿದ್ದು ಈಗ ಲೋಕಸಭಾದ 17 ಸ್ಥಾನಗಳಿಗೆ ಅಲ್ಲಿ ಚುನಾವಣೆ, ಅಲ್ಲಿಯೂ ಸಹಿತ ಜಮೀರ್ ಅಹ್ಮದ್ ಖಾನ್ ತನ್ನ ಶಕ್ತಿ ಪ್ರದರ್ಶನ ಮಾಡಾಕ ಹೊಂಟಾನ್ರಿ. ಮಹಾರಾಷ್ಟ್ರದಲ್ಲಿ ಧೂಮಕೇತು ಹಂಗ ಧೂಮಕ್ಯಾನ್, ಇನ್ನು ತೆಲಂಗಾಣದಲ್ಲಿ ಸುನಾಮಿ ಅಲೆಗತೆ ಬಂದಾನ BZ ಜಮೀರ್ ಅಹ್ಮದ್ ಖಾನ್. ಬಡವರ ಕಣ್ಮಿನಿ, ಬಡವರ ಕರಳಿಗೆ ಸ್ಪಂದಿಸುವಂಥ ಇವನೆಂಥ ಅದ್ಭುತ ಮಂತ್ರಿ ಕೇಳಿದಿರಲ್ಲ. ಇವತ್ತು ಹಜ್ ಯಾತ್ರಾರ್ಥಿಗಳು ಮಕ್ಕಾ ಮದೀನಾಕ್ಕೆ ಹೋದರು. 10,000ಕ್ಕಿಂತಲೂ ಹೆಚ್ಚು ಜನ ಹೋದರು. ಒಂದು ಸ್ವಲ್ಪ ಸಹಿತ ಅಲ್ಲಿ ಕಿರ್ರಿಲ್ಲ, ಪರ್ರಿಲ್ಲ, ಟುರ್ರಿಲ್ಲ, ಬರ್ರಿಲ್ಲ, ಯಾವುದೇ ಗಲಭೆ ಇಲ್ಲ, ಗಲಾಟೆ ಇಲ್ಲ. ಶಾಂತ ರೀತಿಯಿಂದ ಆ 10,000 ಜನರ ಪ್ರೀತಿ ವಿಶ್ವಾಸದ ಆಶೀರ್ವಾದ ತೆಗೆದುಕೊಂಡಂಥ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲನೇ ಮಂತ್ರಿ ಅಂದರೆ ಇದೇ BZ ಜಮೀರ್ ಅಹ್ಮದ್ ಖಾನ್. ಅವನ ಜೊತೆ ಇದ್ದಂಥ ಅವರ ಸಹೋದ್ಯೋಗಿಗಳು, ನಿಗಮ ಮಂಡಳಿಯ ಅಧ್ಯಕ್ಷರು, ಅವರ ಕಾರ್ಯಕರ್ತರು, ಸ್ವಯಂ ಸೇವಕರು ರಾತ್ರಿ ಹಗಲಿ ದುಡಿದು ಸಾವಿರಾರು ಜನರಿಗೆ ತಮ್ಮ ಸ್ವಂತ ಖರ್ಚಿನಿಂದ ಹಜ್ ಯಾತ್ರಿಗಳಿಗೆ ಬಿಳ್ಕೊಡುವ ಸಲುವಾಗಿ ಬರುವಂಥ ಯಾತ್ರಿಗಳಿಗೂ ಸಹಿತ ಊಟ ಉಪಚಾರ ಮಾಡಿಸಿದಂಥ ಇವನೆಂಥ ಅದ್ಭುತ BZ ಜಮೀರ್ ಅಹ್ಮದ್ ಖಾನ್ ರೀ. ಕರ್ನಾಟಕ ರಾಜ್ಯದ ಗಣ ಸರ್ಕಾರ ಇವತ್ತು ಇದೇ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ನಾಯಕನಾಗಿ ಹೊರಹೊಮ್ಮಾತಾನ. ಕೇವಲ ಮುಸಲ್ಮಾನ ನಾಯಕರಿಗೆ ಮಾತ್ರ ಸಹಾಯ ಮಾಡುವುದಿಲ್ಲ, ಇನ್ನಿತರ ಧರ್ಮದವರಿಗೂ ಸಹಿತ ತನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡುತ್ತಾ ಇವತ್ತು ಸರ್ವಧರ್ಮದ ನಾಯಕನಾಗಿ, ಅಹಿಂದದ ನಾಯಕನಾಗಿ ಹೊರಹೊಮ್ಮಾಕತನ ಇದೆ BZ ಜಮೀರ್ ಅಹ್ಮದ್ ಖಾನ್. ಅವನಿಗೆ ಒಳ್ಳೆಯ ಭವಿಷ್ಯ ಐತಿ. ಇದೇ ಮಾನ್ಯ ಸಿದ್ದರಾಮಯ್ಯನವರೇ ಇದೇ ಜಮೀರ್ ಅಹ್ಮದ್ ಖಾನ್ಗೆ ಇನ್ನೊಂದು 2 ಖಾತೆ ಕೊಟ್ಟರು, ನಿಭಾಯಿಸುವಂಥ ಶಕ್ತಿ ಐತಿ. 4 ಖಾತೆ ನಿಭಾಯಿಸಾಕತ್ತಾನ, ಇನ್ನೊಂದು 2 ಖಾತೆ ಕೊಟ್ಟರು ನಿಭಾಯಿಸ್ತಾನ. ಇವನೆಂಥ ಬಡವರ ಕಣ್ಮಿನಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಅಲ್ರಿ BZ ಜಮೀರ್ ಅಹ್ಮದ್ ಖಾನ್. ಈ BZ ಜಮೀರ್ ಅಹ್ಮದ್ ಖಾನ್ ಯಾವುದೇ ಪಕ್ಷದಿಂದಲ್ಲ, ಸ್ವತಂತ್ರ ನಿಂತರೂ ಸಹಿತ ಆಯ್ಕೆ ಮಾಡುವಂಥ ಪುಣ್ಯವಂತ ಚಾಮರಾಜಪೇಟೆಯ ಮತದಾರರು. ಅವರು ಕೈ ಕಟ್ಟಿ ನಿತ್ತಾರ ಅಂದ ಮೇಲೆ ಯಾರೇನು ಮಾಡೋಕ್ಕೆ ಸಾಧ್ಯತೆ ಐತ್ರಿ? ಹಂಗಾದ್ರೆ ಮಹಾರಾಷ್ಟ್ರದಲ್ಲಿ ಧೂಳು ಎಬ್ಸಿದ್ದು ವಿಡಿಯೋ ಹಾಕಾಕತ್ತಾನ ನೋಡ್ರಿ. ಜಮೀರ್ ಅಹ್ಮದ್ ಖಾನ್ ಮಹಾರಾಷ್ಟ್ರ ಎಂಟ್ರಿ ಆದ ತಕ್ಷಣ ಲಕ್ಷಾಂತರ ಅಭಿಮಾನಿಗಳು ಬೆನ್ನಚ್ಚಾರ ಸೆಲ್ಫಿ ಹೊಡ್ಕೊಳಕತ್ತಾರ. ತೆಲಂಗಾಣದಲ್ಲಿ ಧೂಮಕೇತು ಅಭಿಷಾನ್. ಈ ಮಂತ್ರಿಗೆ ಇನ್ನೂ ಶಕ್ತಿ ಕೊಡಲಿ, ಪಕ್ಷಕ್ಕಾಗಿ ಸ್ವಾಭಿಮಾನದ ದುಡಿಮೆ ಇನ್ನೂ ಹೆಚ್ಚಿಗೆ ಕೊಡಲಿ ಅನ್ನೋದೇ ಖಡಕ್ ಜವಾರಿ ಕಾಕನ ವಿನಂತಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿರಿ, ಲೈಕ್ ಮತ್ತು ಶೇರ್ ಮಾಡಿರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ.